ಸಿದ್ದಾಪುರ ವಸಂತ್ ನಾಯ್ಕ್ ಕೊಲೆ ಪ್ರಕರಣ ಸುಚಿತ್ರಾಳ ಕತೆ ಕೇಳಿದ್ರೆ ವಸಂತ್ ಕುಟುಂಬ ಆಕ್ರೋಶವನ್ನ ವ್ಯಕ್ತಪಡಿಸುತ್ತೆ. ಕೊಲೆಯಾದ ದಿನದ ರಹಸ್ಯವನ್ನ ಬಿಚ್ಚಿಟ್ಟಿರುವಂತಹ ಕುಟುಂಬ. ಸಿದ್ದಾಪುರ ವಸಂತ್ ನಾಯ್ಕ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಸ್ಪೆಷಲಿ ಜ್ಯೋತಿಷಿ ಒಬ್ಬ ಕಮಲಾಕರ ಭಟ್ ಅದರಲ್ಲಿ ಭಾಗಿಯಾಗಿದ್ದಾನೆ ಅನ್ನುವಂಥ ನಂತರ ಈ ಸುದ್ದಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದಾದ ನಂತರ ಆ ಸುಚಿತ್ರ ಅನ್ನುವಂಥ ಮಹಿಳೆ ವಿಚಾರ ಇನ್ನಷ್ಟು ಚರ್ಚೆಗೆ ಈಡಾಗ್ತಾ ಇರುವಂಥದ್ದು. ಇದರ ಒಂದೋ ಎರಡೋ ಅಲ್ಲ, ಆಕೆಯ ಜೊತೆ ತಗಲಾಕೊಂಡಿರುವಂಥ ನಂಟುಗಳು. ಮದುವೆ ಮುಂಚೆನೆ ಗರ್ಭಿಣಿ ಆಗಿದ್ಲಂತೆ ಸುಚಿತ್ರ. ಮಹೇಶ್ ನಾಯಕ್ನಿಂದ ಗರ್ಭಿಣಿ ಆಗಿದ್ಲಂತೆ ಸುಚಿತ್ರ. ಗರ್ಭಿಣಿ ಆದ ಬಳಿಕ ಮಹೇಶ್ ಜೊತೆ ಸುಚಿತ್ರ ಮದುವೆ ಆಗಿದ್ಲು. ಮದುವೆ ಆದ 2 ದಿನಕ್ಕೆ ಮನೆಯಿಂದ ಆಚೆ ಹಾಕಿದ್ರಂತೆ. ಮದುವೆ ಆದ 2 ದಿನಕ್ಕೆ ಮನೆಯಿಂದ ಆಚೆ ಹಾಕಿದ್ರು. ಆಸ್ತಿ ಹಂಚಿಕೆ ಮಾಡಿ ಬೇರೆ ಮನೆ ಮಾಡಿಕೊಟ್ಟಿದ್ರಂತೆ ಈಕೆಗೆ. ಬೇರೆ ಆದ ಮೇಲೆ ಅತ್ತೆ ಮಾವನ ಮನೆಗೆ ಹೋಗೇ ಇರಲಿಲ್ಲ. ಬೇರೆ ಆದಂಥ ಹಿನ್ನೆಲೆಯಲ್ಲಿ ಕಮಲಾಕರ ಭಟ್ ಮತ್ತು ಸುಚಿತ್ರಾ ಜೈಲಿನಿಂದ ಬರಬಾರ್ದು, ಹಿಂದು ಮುಂದೆ ನೋಡದೆ ಎಳೆದಾಡಿ ಕೊಲೆಯನ್ನ ಮಾಡಿದ್ದಾರೆ ಇವರು ಅಂತ ನ್ಯೂಸ್ 18ನಲ್ಲಿ ವಸಂತ ನಾಯ್ಕ್ ಕುಟುಂಬದವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅವ್ ಭಟ್ರು ಯಾರು, ಅವ್ರ ಅಪ್ಪನ್ನು ನಾವು ಸುಚಿತ್ರನ ಅಪ್ಪನ್ನು ನಾವು ನೋಡಿಲ್ಲ. ಇಲ್ಲೇ ಪಕ್ಕದೂರರಾದ್ರೂ ಅವರಿಗೆ ನಮಗೆ ಸಂಬಂಧ ಇಲ್ಲ. 1 ನಿಮಿಷ ಗಲಾಟೆ ಇಲ್ಲ, ಜಗಳ ಇಲ್ಲ, ಅಕ್ಕಪಕ್ಕದವ್ರಿಗೆ ಕೂಗಿದ್ದು ಕೇಳಿಲ್ಲ. ತಕ್ಷಣ 5 ನಿಮಿಷ ಕುಂತಿದ್ರು ನಿಂತಿದ್ರು ಇಂಥ ಘಟನೆ ನಡೆಯಲ್ಲ. ಅವರು ಪ್ರಿಪ್ರೇಷನ್ ಸಾಯಿಸ್ಬೇಕು, ಮಗಳನ್ನೂ ಸಾಯಿಸ್ಬೇಕು, ಎಲ್ಲರನ್ನು ಸಾಯಿಸ್ಬೇಕಂತಾನೆ ಬಂದಿತ್ತು. ಇದೊಂದ್ ಮನೆ ಮಠ ಚಂದ ಮಾಡ್ಕಿದ್ದೇವಂದ್ರೆ ಎಲ್ಲ ಸಾಲದ ಮೇಲೆ ನಮಗ್ ಅವ್ರ ಕಡೆಯಿಂದ ಪರಿಹಾರ ಬೇಕು. ನನ್ ಗಂಡ ಅಮಾಯಕನ್ನ ತಮ್ಮ ಕರುಣೆ ತೋರಿಸುವಂತ ತನ್ನ ಹಾಕಿದವನಿಗೆ ಅವನ್ನ ಕೊಲೆ ಮಾಡಿ ಸಾಯ್ತೇನೆ ಅನ್ನೋದು ಕನಸನೇ ಗೊತ್ತಿಲ್ಲ. ನಮ್ಮ ಮನೆಯವ್ರ ಕಬಡ್ಡಿ ಪ್ಲೇಯರು ಅಂತ ಮನುಷ್ಯನ್ನ ಮೋಸದಿಂದ ಕೊಂದು ಹೋಗ್ಯಾರೆ. ಅವ್ರಿಗೆ ಕಠಿಣ ಶಿಕ್ಷೆ ಅಂದ್ರೆ ಈ 14 ವರ್ಷದ ಶಿಕ್ಷೆ ಅಲ್ಲ, ಅವ್ರ ಜೀವನ ಪರ್ಯಂತ ಹೊರಗ್ ಬರ್ಬಾರ್ದು. ಸಾಕ್ಷಿ ಬೇಕು ಅಂತ ಅವ್ರನ್ನ ಹೊರಗ್ ಕಳಿಸಿದ್ರೆ ಈ ಕಾನೂನು ಸರಿ ಇಲ್ಲ, ಈ ಜಗತ್ತು ಸರಿ ಇಲ್ಲ. ಈ ಜಗತ್ ನಂಬಿ ನಾನು ನನ್ನ ಮಕ್ಕಳು ಬದುಕೋದು ಇಲ್ಲ. ಅವ್ರು ಹೊರಗ್ ಬಂದ್ರೆ ಈ ಜಗತ್ತೆಲ್ಲ ನಂಬಿ ನಾವು ಬದುಕೋದಿಲ್ಲ. ಅವರೇ ಲವ್ ಮಾಡಿ ಮದ್ವೆ ಅಕ್ಕಿಂದ 3-4 ತಿಂಗಳು ಗರ್ಭಿಣಿ ಇದ್ಲು. ಎಲ್ಲಾ ದೇವಸ್ಥಾನಕ್ಕೂ ಮದ್ವೆ ಅಕ್ಕಿ ಬಂದು ಅಲ್ಲಿ ಅವ ಅಪ್ಪನ ಮನೆಗೆ ಅವಳು ಉಳಿದ್ಲು. ಅವ್ನು ಬೆಂಗಳೂರಿಗೆ ಹೋಗೋದು ಬರೋದು ಮಾಡ್ದೆ. ಅವಳು ಅಲ್ಲೇ ಜನ್ಮಕ್ಕೆ ಅಲ್ಲೇ ಇದ್ಲು. ಮತ್ತೊಂದ್ ಮಗು ಹುಡ್ತು, ಅವು ಅಲ್ಲೇ ಇದ್ಲು. ಅವ್ನ್ ಬೆಂಗಳೂರಿಗೆ ಹೋಗೋದು, ಅಲ್ಲೇ ದುಡ್ಡು ಕೊಡೋದು ಮಾಡ್ತಾ ಇದ್ದ. ಇವನು ಪಾಲಿಗೆ ಹೋದ್ಲ, ಅದೇ ಪಾಮಜ ಅಂತಲ್ಲ, ಅವನ್ ಸಂಗಡ ಉಳಿದ್ರು. ನಾವು ಹೋಗ ಮಗ ಎಂತದ್ದು ವಿಚಾರ ಮಾಡ ಅಂದ್ರ ಅವ ಹೆದ್ರವ. ನನ್ ಪೊಲೀಸರು ಅವಳ ಪಾಡಿಗಳು ಒಯ್ದಾಳೆ, ನೀ ಹೋಗು ಅಂತಾರೆ. ನಾ ಎಂತ ಹೋಗ್ಲಿ, ನನ್ನ ಹೋದ ನಂಗೆ ಒಳಗ್ ಹಾಕ್ತಾರೆ, ನನ್ ಹೊಡಿತಾರೆ ಅನ್ನವ. ಅಯ್ಯೋ ದೇವ್ರೆ, ಕಠಿಣ ಶಿಕ್ಷೆ ಆಗದೆ ಅವ್ರಿಗೆ. 4-5 ವರ್ಷ ಬಿಡ್ತಾರೆ. ಅವ್ರು ಇಲ್ಲಿ ಬಿಡಕ್ಕೆ ಬಿಡ್ಬಾರ್ದು ಸರ್, ಇಲ್ಲೇ ಇರ್ಬೇಕು. ಹಂಗ ಒಟ್ಟು ಅವ್ರು ಎಷ್ಟು ಜನ ಸಿಕ್ಕಿರೋ ಒಟ್ಟು ಅವ್ರು ಯಾರನ್ನೂ ಬಿಡ್ಬಾರ್ದು ಸರ್. ಅವ್ರು ಬಿಟ್ಟರೆ ನಮ್ ಮುಂದಿನ ನಮ್ಗೆ ದಾರಿ ಯಾರು ಇಲ್ಲ. ಎಂತ ಮಾತಾಡಕ್ಲಾಯ್ತು. ಅವ್ರ ಅಪ್ಪ ಯಾರು ನಮ್ಗೆ ಗೊತ್ತಿಲ್ಲ. ಊರ ಮನೆ ಆದ್ರು ಅವ್ರ ದಿಸೆ ನಮ್ಗೆ ಎಂತ ಗೊತ್ತಾಯ್ತು.